ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಮೊದಲನೆಯ ಪಾಠ ಪೀಠಿಕೆ. ಈ ಪೀಠಿಕೆಯ ಭಾಗದಲ್ಲಿ ನಾವಿವತ್ತು ಒಂದು ಪ್ರಮುಖವಾದಂತಹ ವಿಷಯವನ್ನು ಚರ್ಚೆ ಮಾಡೋಣ. ಅದೇನಂತ ಕೇಳಿದರೆ, ವಿದೇಶಿ ಬರವಣಿಗೆಗಳು ಭಾರತದ ಇತಿಹಾಸದ ರಚನೆಯಲ್ಲಿ ಆಧಾರಗಳಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಸಾಹಿತ್ಯಾಧಾರದಲ್ಲಿ ವಿದೇಶಿ ಬರವಣಿಗೆಗಳು ಬಹಳ ಪ್ರಮುಖವಾದಂತಹ ಒಂದು ಆಧಾರ ಅಂತ ನೋಡ್ತೀವಿ. ಈ ವಿದೇಶಿ ಬರವಣಿಗೆಗಳು ಅನೇಕ ಸಂದರ್ಭದಲ್ಲಿ ನಮಗೆ ದೇಶೀಯ ಸಾಹಿತ್ಯವನ್ನು ಬೆಂಬಲಿಸುವುದಕ್ಕೆ ಅಥವಾ ಗೊಂದಲಗಳುಂಟಾದಾಗ ಬಗೆಹರಿಸುವುದಕ್ಕೆ ಕೂಡ ಸಹಾಯ ಮಾಡುತ್ತೆ. ವಿದೇಶಿ ಬರವಣಿಗೆಗಳನ್ನು ನೋಡುವ ಪೂರ್ವದಲ್ಲಿ ನಾವು ಒಂದು ಸಣ್ಣ ಆರಂಭವನ್ನು ಮಾಡಿದ್ರೆ, ಭಾರತ ಪ್ರಪಂಚದಲ್ಲಿ ಆಕರ್ಷಣೆಯ ಕೇಂದ್ರ ಆಗಿತ್ತು ಅಂತ ನಾವು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಕೂಡ ನೋಡಿದ್ದೀವಿ. ಭಾರತ ಇದೊಂದು ಆಕರ್ಷಣೆಯ ಕೇಂದ್ರವಾಗಿತ್ತು. ಇಲ್ಲಿ ಭೌತಿಕವಾದಂತಹ ಸಂಪತ್ತಿದೆ, ಪ್ರಾಕೃತಿಕವಾದಂತಹ ಸಂಪತ್ತಿದೆ. ಇವುಗಳ ಜೊತೆಯಲ್ಲಿ ಅನೇಕ ಶಿಕ್ಷಣ ಕೇಂದ್ರಗಳು, ಪ್ರಾಚೀನ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಇದ್ದು, ನಳಂದ, ತಕ್ಷಶಿಲಾದಂತಹ ವಿಶ್ವವಿದ್ಯಾಲಯಗಳನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ಭಾರತದಲ್ಲಿ ಅನೇಕ ಸ್ಮರಣೀಯವಾದಂತಹ ಸ್ಮಾರಕಗಳಿದ್ದಾವೆ ಅಂತ ನೋಡ್ತೀವಿ. ಜೊತೆಯಲ್ಲಿ ಭಾರತದ ತತ್ವಜ್ಞಾನ, ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಂತಹ ಭಾರತದ ತತ್ವಜ್ಞಾನ, ಜೊತೆಯಲ್ಲಿ ಭಾರತದ ವಿಜ್ಞಾನ, ಹೀಗೆ ಹಲವಾರು ವಿಷಯಗಳಿಂದಾಗಿ ಭಾರತ ಆಕರ್ಷಣೆಯ ಕೇಂದ್ರವಾಗಿತ್ತು ಅಂತ ನಾವು ನೋಡ್ತೀವಿ. ಹಾಗಾಗಿ ಈ ಆಕರ್ಷಣೆಯ ಪ್ರತಿಫಲವಾಗಿ ಭಾರತಕ್ಕೆ ಶಿಕ್ಷಣವನ್ನು ಪಡೆದುಕೊಳ್ಳುವುದಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಬಂದರು. ಉದಾಹರಣೆಗೆ ಹುಯೆನ್ ತ್ಸಾಂಗ್ ನಮ್ಮ ದೇಶಕ್ಕೆ ಬರ್ತಾನೆ. ಅನೇಕ ರಾಜರು ತಮ್ಮ ರಾಯಭಾರಿಗಳನ್ನು ಬೇರೆ ಬೇರೆ ರಾಜರ ಆಸ್ಥಾನಕ್ಕೆ ಕಳುಹಿಸಿದರು. ಉದಾಹರಣೆಗೆ ಸೆಲ್ಯೂಕಸ್ ಕಳುಹಿಸಿದಂತಹ ಮೆಗಸ್ತನಿಸ್, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದಂತಹ ಮೆಗಸ್ತನಿಸ್ನನ್ನು ಇಲ್ಲಿ ಉದಾಹರಣೆಯಾಗಿ ತಗೋಬಹುದು. ರಾಯಭಾರಿಯಾಗಿ ಬಂದರು. ಅನೇಕರು ಭಾರತಕ್ಕೆ ಪ್ರವಾಸಿಗರಾಗಿ ಬಂದರು ಅಂತ ನೋಡ್ತೀವಿ. ಉದಾಹರಣೆಯನ್ನು ತಗೊಳ್ಳೋದಾದರೆ ಪಾಹಿಯಾನ್ ಪ್ರವಾಸಿಗನಾಗಿ ಬರ್ತಾನೆ, ಇಟ್ಸಿಂಗ್ ಪ್ರವಾಸಿಗನಾಗಿ ಬರ್ತಾನೆ, ಕಮಿಂಗ್ ಆಫ್ ಫಯರ್ಸ್, ಬಾರ್ಬೋಸಾ, ನ್ಯೂನಿಜ್, ಹೀಗೆ ಹಲವಾರು ಜನ ಪ್ರವಾಸಿಗರಾಗಿ ಬರ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ಸಂದರ್ಭದಲ್ಲಿ ನಡೆದಂತಹ ದಾಳಿಯ ಸಂದರ್ಭದಲ್ಲಿ ಅವರ ಜೊತೆಗೆ ಬಂದಂಥವರನ್ನು ಕೂಡ ನಾವು ನೋಡ್ತೀವಿ. ಉದಾಹರಣೆಗೆ ಅಲ್ಬೆರುನಿಯನ್ನು ಇಲ್ಲಿ ನಾವು ಉದಾಹರಿಸಬಹುದು. ಹೀಗೆ ಬಂದಂತಹ ಅನೇಕ ವಿದೇಶಿಗರು ತಾವು ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿ ನೋಡಿದಂತಹ, ಭಾರತದಲ್ಲಿ ಕಂಡಂತಹ ಅಂಶಗಳನ್ನು ದಾಖಲಿಸಿದ್ದಾರೆ. ಈ ದಾಖಲಿಸಿದಂತಹ ದಾಖಲೆಗಳನ್ನೇ ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಅಲ್ಲಿಗೆ ಶಬ್ದಶಃ ವಿದೇಶಿ ಸಾಹಿತ್ಯ ಅಥವಾ ವಿದೇಶಿ ಬರವಣಿಗೆ ಅಂದ್ರೇನು ಅಂತ ನೋಡೋದಾದರೆ, ವಿದೇಶಿ ಲೇಖಕರು ಏನಾದರೂ ಒಂದು ಮಾರ್ಕ್ಸಿಗೆ ವ್ಯಾಖ್ಯೆಯನ್ನು ಕೇಳಿದರೆ, ವಿದೇಶಿ ಲೇಖಕರು ಅಥವಾ ವಿದೇಶಿ ಬರಹಗಾರರು ನೀಡಿದಂತಹ ದಾಖಲೆಗಳನ್ನು ನಾವು ವಿದೇಶಿ ಬರವಣಿಗೆಗಳು ಅಂತ ಹೆಸರಿಸಬಹುದು. ಇವು ಪ್ರಥಮ ವರದಿಗಾರನ ವರದಿ, ಇದು ಇದರ ವಿಶೇಷತೆ. ಇದನ್ನು ನಾವು ಬಹಳ ಪ್ರಮುಖವಾಗಿ ಹೈಲೈಟ್ ಮಾಡಬೇಕು. ಪ್ರಥಮ ವರದಿಗಾರನ ವರದಿಯಾಗಿರುತ್ತೆ. ಯಾಕೆಂದರೆ ವಿದೇಶಿಗನೊಬ್ಬ ನಮ್ಮ ದೇಶಕ್ಕೆ ಬಂದಾಗ ತಾನು ಕಂಡಿದ್ದನ್ನು, ಸ್ವತಃ ಕೇಳಿದ್ದನ್ನು ಆತ ಬರೆದಿರ್ತಾನೆ. ಹಾಗಾಗಿ ನಮಗೆ ಪ್ರಥಮ ಮಾಹಿತಿ ಸಿಗತ್ತೆ. ಇದು ಹೆಚ್ಚು ನಂಬಲರ್ಹ ಅಂತ ನೋಡ್ತೀವಿ. ಯಾವ ಮಾಹಿತಿಗಳು ಪ್ರಥಮ ಮಾಹಿತಿಯಾಗಿರುತ್ತೋ, ಪ್ರಥಮ ವರದಿಗಾರನ ಮಾಹಿತಿಯಾಗಿರುತ್ತೋ ಅದು ಅತ್ಯಂತ ಪ್ರಮುಖವಾಗಿರುತ್ತೆ ಹಾಗೂ ನಂಬಲಿಕ್ಕೆ ಅತ್ಯಂತ ಯೋಗ್ಯವಾಗಿರುತ್ತೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಅಲ್ಲಿಗೆ ವಿದೇಶಿ ಬರಹಗಾರರು ನೀಡಿದಂತಹ ದಾಖಲೆಗಳೇನಿದ್ದಾವೆ ಅದನ್ನು ನಾವು ವಿದೇಶಿ ಬರವಣಿಗೆ ಅಂತ ಕರಿತೀವಿ. ಇದು ಪ್ರಥಮ ವರದಿಗಾರನ ವರದಿಯಾಗಿರುವುದರಿಂದ ನಂಬಲಿಕ್ಕೆ ಅತ್ಯಂತ ಯೋಗ್ಯ, ನಂಬಲಾರ್ಹ ಅಂತ ನೋಡ್ತೀವಿ. ಇದನ್ನು ನೆನಪಲ್ಲಿಟ್ಟುಕೊಂಡಿರಬೇಕು. ಆದರೆ ಈ ವಿದೇಶಿಗರಿಗೆ ಭಾರತವನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕೆಂದರೆ ಭಾರತ ಸಾಂಸ್ಕೃತಿಕವಾಗಿ ಅತ್ಯಂತ
ವೈವಿಧ್ಯತೆಯನ್ನು ಹೊಂದಿರುವಂತಹ ಒಂದು ದೇಶ. ಈ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಗಳು ಹಾಗೂ ಇತರ ವೈವಿಧ್ಯತೆಗಳು, ಅದು ಭಾಷಾ ವೈವಿಧ್ಯತೆ ಇರ್ಬೋದು, ಸಾಮಾಜಿಕ ವೈವಿಧ್ಯತೆ ಇರ್ಬೋದು, ಧಾರ್ಮಿಕ ವೈವಿಧ್ಯತೆ ಇರಬಹುದು, ಅದನ್ನು ಅರ್ಥ ಮಾಡಿಕೊಳ್ಳುವುದು, ವಿವಿಧ ಲಿಪಿಗಳನ್ನು ಅರ್ಥೈಸಿಕೊಳ್ಳುವುದು, ವಿವಿಧ ಲಿಪಿಗಳು, ಬ್ರಾಹ್ಮಿ, ಖರೋಷ್ಠಿ, ಹೀಗೆ ಬೇರೆ ಬೇರೆ ಲಿಪಿಗಳು, ಜೊತೆಗೆ ಬೇರೆ ಬೇರೆ ಭಾಷೆಗಳನ್ನು ಅರ್ಥೈಸಿಕೊಳ್ಳುವುದು ಅಷ್ಟು ಸುಲಭದ ವಿಚಾರ ಏನೂ ಆಗಿರಲಿಲ್ಲ. ಹಾಗಾಗಿ ಈ ವರದಿಗಳಲ್ಲಿ ಕೆಲವೊಮ್ಮೆ ನಾವು ಗುಣ ದೋಷಗಳೆರಡನ್ನೂ ಕೂಡ ನೋಡಬಹುದು. ಕೆಲವೊಮ್ಮೆ ಗುಣಗಳನ್ನು ಗಮನಿಸಬಹುದು, ಕೆಲವೊಮ್ಮೆ ಈ ಮಾಹಿತಿಯಲ್ಲಿ ದೋಷಗಳು ಇರಬಹುದು. ಆದರೆ ಅನೇಕ ಸಂದರ್ಭಗಳಲ್ಲಿ ನಮಗೆ ದೇಶೀಯ ಸಾಹಿತ್ಯ ಹಾಗೂ ಇತರ ವಿಚಾರಗಳಲ್ಲಿ ಗೊಂದಲ ಉಂಟಾದಾಗ ಅದನ್ನು ಪರಿಹರಿಸುವ ಕೆಲಸವನ್ನು, ಅದಕ್ಕೊಂದು ಸಾಕ್ಷಿಯನ್ನು ಕೊಡುವ ಕೆಲಸವನ್ನು ವಿದೇಶಿ ದಾಖಲೆಗಳು, ವಿದೇಶಿ ಬರಹಗಾರರು ನೀಡಿದ ದಾಖಲೆಗಳು ನೀಡುತ್ತೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಹಾಗಾದರೆ ಯಾವೆಲ್ಲ ಆಧಾರಗಳು ನಮಗೆ ಸಹಾಯ ಮಾಡುತ್ತೆ ಅಂತ ನೋಡ್ತಾ ಬಂದರೆ, ಇದರಲ್ಲಿ ಮೊದಲನೆಯ ಅತ್ಯಂತ ಪ್ರಮುಖವಾದಂತಹ ಆಧಾರ ಯಾವುದು ಅಂತ ಕೇಳಿದರೆ ನಾವು ಮೆಗಾಸ್ತನೀಸನನ್ನು ತಗೋಬೇಕು. ಮೆಗಾಸ್ತನೀಸ್ ವಿದೇಶಿ ಬರಹಗಾರರಲ್ಲಿ ನಮಗೆ ಅತ್ಯಂತ ಪ್ರಮುಖವಾಗಿ ಮಾಹಿತಿಯನ್ನು ಕೊಡುವಂತಹ ವ್ಯಕ್ತಿ. ಯಾರು ಈ ಮೆಗಾಸ್ತನೀಸ್ ಅಂತ ಕೇಳಿದರೆ ಗ್ರೀಕ್ ರಾಯಭಾರಿ. ಗ್ರೀಕ್ ರಾಯಭಾರಿಯಾಗಿ ನಮ್ಮ ದೇಶಕ್ಕೆ ಬರ್ತಾನೆ ಸೆಲ್ಯೂಕಸ್. ಇವನನ್ನು ನಮ್ಮ ದೇಶಕ್ಕೆ ತನ್ನ ರಾಯಭಾರಿಯನ್ನಾಗಿ ಕಳಿಸ್ತಾನೆ. ಸೆಲ್ಯೂಕಸ್ ಭಾರತವನ್ನು ಗೆಲ್ಲಬೇಕು ಅಂತ ಆಕ್ರಮಣ ಮಾಡಿ ಚಂದ್ರಗುಪ್ತ ಮೌರ್ಯನ ಕೈಯಿಂದ ಸೋತೋಗ್ತಾನೆ. ಆಗ ಚಂದ್ರಗುಪ್ತ ಮೌರ್ಯನ ಸ್ನೇಹವನ್ನು ಬಯಸಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ತನ್ನ ರಾಯಭಾರಿಯಾದಂತಹ ಮೆಗಾಸ್ತನೀಸನನ್ನು ಕಳಿಸ್ಕೊಡ್ತಾನೆ. ಈ ಮೆಗಾಸ್ತನೀಸ್ ಇಂಡಿಕಾ ಎಂಬಂತಹ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಆದರೆ ಈ ಗ್ರಂಥ ನಮಗಿವತ್ತು ಲಭ್ಯವಿಲ್ಲ. ಆದರೆ ಬೇರೆ ಬೇರೆ ಲೇಖಕರು ಇಂಡಿಕಾದಲ್ಲಿ ಮೆಗಾಸ್ತನೀಸ್ ಹೀಗೆ ಹೇಳಿದಾನೆ ಅಂತ ಉಲ್ಲೇಖಿಸ್ತಾರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ನಾವು ಇಂಡಿಕಾವನ್ನು ಬರೆದಿದ್ದ ಮೆಗಾಸ್ತನೀಸ್ ಮತ್ತು ಅದರಲ್ಲಿ ಭಾರತದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ, ಮೌರ್ಯ ಸಾಮ್ರಾಜ್ಯಕ್ಕೆ ಆತ ರಾಯಭಾರಿಯಾಗಿ ಬಂದಿದ್ದು, ಆ ಮೌರ್ಯ ಸಾಮ್ರಾಜ್ಯ ಹಾಗೂ ಮೌರ್ಯ ಸಾಮ್ರಾಜ್ಯದ ಸಂದರ್ಭದಲ್ಲಿ ಭಾರತದ ಉತ್ತರ ಭಾಗ ಹಾಗೂ ದಕ್ಷಿಣ ಭಾಗ ಇವುಗಳ ಬಗ್ಗೆ ಕೂಡ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಇವೆರಡರ ಬಗ್ಗೆ ಕೂಡ ಮೆಗಾಸ್ತನೀಸ್ ತನ್ನ ಇಂಡಿಕಾದಲ್ಲಿ ಅನೇಕ ವಿವರಣೆಗಳನ್ನು ಕೊಡ್ತಾನೆ. ಮೌರ್ಯರ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಮೆಗಾಸ್ತನೀಸನ ಇಂಡಿಕಾ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಮೆಗಾಸ್ತನೀಸನ ನಂತರ ನಾವು ಎರಡನೆಯ ಒಬ್ಬ ವ್ಯಕ್ತಿಗೆ ಬರ್ತೀವಿ. ಈ ವ್ಯಕ್ತಿಯ ಹೆಸರೇನು ಅನ್ನೋದು ನಮಗೆ ಇದುವರೆಗೂ ಗೊತ್ತಾಗಿಲ್ಲ. ಹೆಸರು ಗೊತ್ತಾಗದೇ ಇರೋದ್ರಿಂದ ನಾವು ಅವನಿಗೆ ಅನಾಮಧೇಯ ಅಂತ ಕರಿತೀವಿ. ಒಬ್ಬ ಅನಾಮಧೇಯ ಲೇಖಕ, ಅವನ ಹೆಸರು ನಮಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಯಾವ ದೇಶದವನು ಇವನು? ಇವನು ಕೂಡ ಗ್ರೀಕ್ ದೇಶದವನು. ಈ ಅನಾಮಧೇಯ ಗ್ರೀಕ್ ಲೇಖಕ ಒಂದು ಕೃತಿಯನ್ನು ಬರೆದಿದ್ದಾನೆ, ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಅಂತ. ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ. ಈ ಕೃತಿಯನ್ನ ಆ ಅನಾಮಧೇಯ ಲೇಖಕ ಬರೆದಿದ್ದಾನೆ. ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಎಂಬಂತಹ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಸೊ ಈ ಪೆರಿಪ್ಲಸ್ ಆಫ್ ದ ಎರಿತ್ರಿಯನ್ ಸಿ ಎಂಬ ಗ್ರಂಥದಲ್ಲಿ ಈ ಅನಾಮಧೇಯ ಗ್ರೀಕ್ ಲೇಖಕ ಏನು ಮಾಡ್ತಾನೆ ಅಂತ ಕೇಳಿದರೆ, ಅಂದು ಭಾರತದಲ್ಲಿದ್ದಂತಹ ಕರಾವಳಿ ಪ್ರದೇಶದಲ್ಲಿದ್ದಂತಹ ಅನೇಕ ಬಂದರುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾನೆ. ಮತ್ತು ಆ ಬಂದರು ಪ್ರದೇಶಗಳಲ್ಲಿ ಯಾವ ರಾಜರಿದ್ರು ಮತ್ತು ಅಲ್ಲಿ ಏನು ಉತ್ಪಾದನೆಯನ್ನ ಮಾಡ್ತಾ ಇದ್ರು, ಈ ವಿಚಾರಗಳನ್ನು ನಮಗೆ ಈ ಅನಾಮಧೇಯ ಗ್ರೀಕ್ ಲೇಖಕ ತನ್ನ ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಗ್ರಂಥದಲ್ಲಿ ಕೊಡ್ತಾನೆ. ಕಡಲ ತೀರದ ನಗರಗಳು, ಅಲ್ಲಿನ ರಾಜರುಗಳು, ಅಲ್ಲಿನ ಬಂದರುಗಳು ಹಾಗೂ ಅಲ್ಲಿನ ಉತ್ಪಾದನೆ, ಇವುಗಳ ಬಗ್ಗೆ ನಮಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡ್ತಾನೆ ಈ ಅನಾಮಧೇಯ ಗ್ರೀಕ್ ಲೇಖಕ. ಮುಂದುವರೆದು ನಾವು ಒಂದು ಮೂರನೆಯ ಆಧಾರಕ್ಕೆ ಬಂದರೆ, ಮೂರನೆಯ ಆಧಾರದಲ್ಲಿ ನಾವು ನೋಡ್ಲಿಕ್ಕಿದ್ದೀವಿ ಟಾಲೆಮಿ ಎಂಬಂತಹ ಲೇಖಕ. ಸೊ ಈ ಟಾಲೆಮಿ ಕೂಡ ಗ್ರೀಕ್ ದೇಶದವನು. ಇವನು ದಿ ಜಿಯೋಗ್ರಫಿ ಎಂಬ ಕೃತಿಯನ್ನು ಬರೆದಿದ್ದಾನೆ. ಸೊ ಈ ಜಿಯೋಗ್ರಫಿ ಎಂಬ ಕೃತಿಯಲ್ಲಿ ಟಾಲೆಮಿ ಭಾರತದ
ಹಾಗೂ ಗ್ರೀಕಿನ ವ್ಯಾಪಾರ ಸಂಬಂಧಗಳ ಬಗ್ಗೆ ನಮಗೆ ಅತ್ಯಂತ ಪ್ರಮುಖವಾದಂತಹ ಮಾಹಿತಿಯನ್ನು ಕೊಡ್ತಾನೆ. ಹೇಗೆ ಭಾರತ ತನ್ನ ವ್ಯಾಪಾರ ಸಂಬಂಧವನ್ನು ಗ್ರೀಕ್ನೊಂದಿಗೆ ಹೊಂದಿತ್ತು ಅನ್ನುವ ಪ್ರಾಚೀನ ಭಾರತದ ವ್ಯಾಪಾರ ಮತ್ತು ಭಾರತದ ಆರ್ಥಿಕತೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ದಿ ಟಾಲೆಮಿ ಬರೆದಂತಹ ದಿ ಜಿಯೋಗ್ರಫಿ ಕೃತಿ ನಮ್ಗೆ ಸಹಾಯ ಮಾಡುತ್ತೆ, ಭಾರತದ ಆರ್ಥಿಕ ಇತಿಹಾಸ ರಚನೆಗೆ ಸಹಾಯ ಮಾಡುತ್ತೆ ಅಂತ ನೋಡ್ತೀವಿ. ಇನ್ನು ನಾಲ್ಕನೇದಾಗಿ ನಾವು ನೋಡ್ಲಿಕ್ಕಿದ್ದೀವಿ ಪ್ಲೀನಿ. ಈತ ರೋಮ್ ದೇಶದವನು ಅಥವಾ ರೋಮ್ ನಾಗರಿಕತೆಯ ಸಂದರ್ಭದಲ್ಲಿ ಇದ್ದವನು, ಇಟಲಿಯವನು. ನಾವು ಆರಂಭದಲ್ಲಿ ನೋಡಿದ ಏನು ಇವರೆಲ್ಲ ಇದ್ದಾರೆ, ಆರಂಭದಲ್ಲಿ ನಾವೇನು ನೋಡಿದ್ವಲ್ಲ, ಮೆಗಾಸ್ತನೀಸ್ ಏನಿದ್ದಾನೆ, ಆಮೇಲೆ ನಾವು ಏನು ನೋಡಿದ್ವಿ ಅನಾಮಧೇಯ ಇದ್ದಾನೆ, ಹಾಗೂ ಟಾಲೆಮಿ ನೋಡಿದ್ವಿ, ಇವರೆಲ್ಲ ಗ್ರೀಕರಾದರೆ ಈ ಪ್ಲೀನಿ ಮಾತ್ರ ನಾವು ನೋಡ್ತಿದ್ದೀವಿ ಇವನು ರೋಮ್ನ ಬರಹಗಾರ ಅಂತ. ಈ ರೋಮ್ನ ಬರಹಗಾರ ಪ್ಲೀನಿ ಒಂದು ಕೃತಿಯನ್ನ ಬರೆದಿದ್ದಾನೆ, ನ್ಯಾಚುರಲ್ ಹಿಸ್ಟೋರಿಯಾ ಅಂತ. ಬಹಳ ಪ್ರಮುಖವಾದಂತಹ ಒಂದು ಕೃತಿ ನ್ಯಾಚುರಲ್ ಹಿಸ್ಟೋರಿಯಾ. ಈ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥದಲ್ಲಿ ಪ್ಲೀನಿ ಬಹಳ ಸೊಗಸಾಗಿ ಭಾರತ ಮತ್ತು ರೋಮ್ನ ಸಂಬಂಧವನ್ನ ಆತ ಉಲ್ಲೇಖಿಸ್ತಾ ಹೋಗ್ತಾನೆ. ಭಾರತದ ಮೇಲೆ ಅನೇಕರು ದಾಳಿ ಮಾಡಿದರು, ಗ್ರೀಕರು, ಶಕರು, ಯವನರು, ಹೀಗೆ ಟರ್ಕರು, ಅಫ್ಘನ್ನರು. ಆದರೆ ಭಾರತದ ಮೇಲೆ ದಾಳಿ ಮಾಡದೇ ಇದ್ದಂತಹ ಒಬ್ಬರು ಯಾರು ಅಂತ ಕೇಳಿದ್ರೆ ಅವರು ರೋಮನ್ನರು. ಇದನ್ನು ಕೂಡ ಒಂದೊಂದ್ಸಲ ಕೇಳ್ತಾರೆ, ಭಾರತದ ಮೇಲೆ ದಾಳಿ ಮಾಡದೇ ಇರುವವರು ಯಾರು ಅಂತ. ಇಲ್ಲಿ ರೋಮನ್ನರು ಭಾರತದ ಮೇಲೆ ದಾಳಿ ಮಾಡಲಿಲ್ಲ. ಪ್ಲೀನಿ ನ್ಯಾಚುರಲ್ ಹಿಸ್ಟರಿ ಎಂಬ ಗ್ರಂಥವನ್ನು ಬರಿತಾನೆ, ಭಾರತ ಮತ್ತು ರೋಮಿನ ಸಂಬಂಧವನ್ನು ಬರಿತಾನೆ, ರೋಮ್ನ ಗಂಡಸರ ಕಣ್ಣೀರಿನ ಕಥೆಯನ್ನು ಅದರಲ್ಲಿ ವಿವರಿಸ್ತಾನೆ. ರೋಮಿನ ಗಂಡಸರು ಅತ್ಯಂತ ದುಃಖಿಗಳಾಗಿದ್ರಂತೆ. ಯಾಕೆ ಅಂದರೆ ರೋಮ್ನ ಹೆಂಗಸರೆಲ್ಲ ತಮ್ಮ ಗಂಡಂದಿರಿಗೆ ಪೀಡಿಸ್ತಾ ಇದ್ರಂತೆ, ಭಾರತದಿಂದ ಅಮೂಲ್ಯವಾದಂತಹ ವಸ್ತುಗಳನ್ನು ತಂದುಕೊಡಿ 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 ಅಂತ. ಇದರ ಅರ್ಥ ಭಾರತದ ಅಮೂಲ್ಯವಾದಂತಹ ವಸ್ತುಗಳಿಗೆ ರೋಮ್ನಲ್ಲಿ ಅಪಾರವಾದಂತಹ ಬೇಡಿಕೆ ಇತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ. ಮುಂದುವರೆದು ನಾವು 5ನೆಯ ಬರಹಗಾರಿಗೆ ಬರ್ತೀವಿ. ಇಲ್ಲಿ 5ನೆಯ ಬರಹಗಾರ, 6ನೆಯ ಬರಹಗಾರ ಹಾಗೂ 7ನೆಯ ಬರಹಗಾರ ಇವರನ್ನ ನಾವು ಒಟ್ಟಿಗೆ ಇಟ್ಕೊಳ್ತಾ ಬರೋಣ. ಯಾಕೆಂದರೆ ಇವರೆಲ್ಲ ಒಂದೇ ದೇಶದವರು. ಅದರಲ್ಲಿ ಮೊದಲನೆಯ ವ್ಯಕ್ತಿಯ ಹೆಸರು ಪಾಹಿಯಾನ್, 2ನೆಯ ವ್ಯಕ್ತಿಯ ಹೆಸರು ಹುಯೆನ್ತ್ಸಾಂಗ್ ಹಾಗೂ 3ನೆಯ ವ್ಯಕ್ತಿಯ ಹೆಸರು ಇತ್ಸಿಂಗ್ ಅಂತ. ಈ ಪಾಹಿಯಾನ್, ಹುಯೆನ್ತ್ಸಾಂಗ್ ಮತ್ತು ಇತ್ಸಿಂಗ್ ಇವರ ನಡುವೆ ಇರುವಂತಹ ಒಂದು ಸಾಮ್ಯತೆ ಏನು ಅಂತ ಕೇಳಿದ್ರೆ, ಇವರೆಲ್ಲರೂ ಕೂಡ ಚೀನಾ ದೇಶದ ಪ್ರವಾಸಿಗರು, ಚೀನಾದ ಪ್ರವಾಸಿಗರು ಅಂತ ನೋಡ್ತೀವಿ. ಈ ಚೀನಾದ ಪ್ರವಾಸಿಗರು ನಮ್ಮ ಭಾರತದ ಇತಿಹಾಸವನ್ನು ರಚನೆ ಮಾಡುವುದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ. ಅದರಲ್ಲಿ ಈ ಪಾಹಿಯಾನ್ ಏನಿದ್ದಾನೆ ಇವನು 5ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಬಂದಿದ್ದ ಅಂತ ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಆತ ಗುಪ್ತರ ಕಾಲಕ್ಕೆ ಭಾರತಕ್ಕೆ ಬಂದಿದ್ದ, 2ನೆಯ ಚಂದ್ರಗುಪ್ತನ ಆಸ್ಥಾನಕ್ಕೆ ಅಥವಾ ಅವನ ಅವಧಿಯಲ್ಲಿ ಆತ ಬಂದಿದ್ದ ಅಂತ ನೋಡ್ತೀವಿ ಪಾಹಿಯಾನ್. ಈ ಪಾಹಿಯಾನ್ ನಮಗೆ ವಿಶೇಷವಾಗಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅನೇಕ ನಂಬಲರ್ಹವಾದಂತಹ ಮಾಹಿತಿಯನ್ನು ಇತ್ಸಿಂಗ್ ಕೊಡ್ತಾನೆ. ಅನೇಕ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ ಚಿತ್ರಣಗಳನ್ನು ಕೊಡ್ತಾನೆ. ಅಶೋಕನ ಅರಮನೆಯನ್ನ ಅತ್ಯಂತ ಮನೋಜ್ಞವಾಗಿ ವರ್ಣಿಸ್ತಾನೆ. ಆ ಅಶೋಕನ ಅರಮನೆ, ಆ ಅರಮನೆಯ ಕಂಬಗಳು, ಆ ಕಂಬಗಳ ರಚನೆ ಇವೆಲ್ಲವನ್ನ ಆತ ತುಂಬ ಚೆನ್ನಾಗಿ ಚಿತ್ರಿಸಿಕೊಡ್ತಾನೆ ಪಾಹಿಯಾನ. ಜೊತೆಯಲ್ಲಿ ಆತ ಬರೆದಂತಹ ಕೃತಿ ಏನಿದೆ ಗೋಕೋಕಿ, ಗೋಕೋಕಿ ಎಂಬ ಕೃತಿಯನ್ನ ಪಾಹಿಯಾನ ಬರೆದಿದ್ದಾನೆ. ಆ ಗೋಕೋಕಿ ಕೃತಿಯಲ್ಲಿ ನಮಗೆ ಹಲವಾರು ವಿಚಾರಗಳನ್ನು, ಮೌರ್ಯ ಸಾಮ್ರಾಜ್ಯದ ಸಂದರ್ಭದಲ್ಲಿನ ವಿಚಾರಗಳನ್ನು ತಿಳಿಸ್ಕೊಡ್ತಾನೆ ಈ ಪಾಹಿಯಾನ್ ಅಂತ ನೋಡ್ತೀವಿ. ಪಾಹಿಯಾನನ ನಂತರ ಬಂದಂತಹ ಹುಯೆನ್ತ್ಸಾಂಗ್ ಸುಮಾರು 7ನೆಯ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದಂತಹ ಪ್ರವಾಸಿಗರ ರಾಜಕುಮಾರ ಅಂತಲೇ ಹೆಸರುವಾಸಿಯಾದಂತಹ ಹುಯೆನ್ತ್ಸಾಂಗ್. ಇವನಿಗೆ ಪ್ರವಾಸಿಗರ ರಾಜಕುಮಾರ ಅಂತ ಕರೀತಾರೆ. ಹುಯೆನ್ತ್ಸಾಂಗ್ ಸುಮಾರು 18 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಇದ್ದ, ಬಹಳ ದೀರ್ಘಕಾಲ ನಮ್ಮ ದೇಶದಲ್ಲಿದ್ದಂತಹ ಪ್ರವಾಸಿಗ. ಈತ ಅನೇಕ ರಾಜಮನೆತನಗಳನ್ನು ಸಂದರ್ಶಿಸ್ತಾನೆ. ಅದರಲ್ಲಿ ಆರಂಭದಲ್ಲಿ ಅವನು ನಳಂದ ವಿಶ್ವವಿದ್ಯಾಲಯಕ್ಕೆ ಅಧ್ಯಾಪನಕ್ಕಾಗಿ ಬರ್ತಾನೆ, ಹರ್ಷವರ್ಧನ, ಆಮೇಲೆ 2ನೇ ಪುಲಿಕೇಶಿ,
ಆಮೇಲೆ ಪಲ್ಲವರ ನರಸಿಂಹವರ್ಮ, ಹೀಗೆ ಅನೇಕ ರಾಜರ ಆಸ್ಥಾನಕ್ಕೆ ಆತ ಭೇಟಿಯನ್ನು ಕೊಡ್ತಾನೆ, ನಮಗೆ ಅನೇಕ ಮಾಹಿತಿಯನ್ನು ಕೂಡ ಕೊಡ್ತಾನೆ. ಪಾಹಿಯಾನೇನಿದ್ದ ಅವನು ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡುವ ಸಲುವಾಗಿ ನಮ್ಮ ದೇಶಕ್ಕೆ ಬಂದಿದ್ದ. ಬೌದ್ಧ ಧರ್ಮದ ಅಧ್ಯಯನ ಕೇಳ್ತಾರೆ, ಪಾಹಿಯಾನಿ ಯಾರು, ಅವನು ಯಾಕೆ ನಮ್ಮ ದೇಶಕ್ಕೆ ಬಂದಿದ್ದ ಅಂತ ಕೇಳ್ತಾರೆ. ನೆನಪಲ್ಲಿಟ್ಕೊಂಡಿರಿ, ಪಾಹಿಯಾನ್ ಚೀನಾದ ಪ್ರವಾಸಿಗ. ಅವನು ನಮ್ಮ ದೇಶಕ್ಕೆ ಯಾಕೆ ಬಂದಿದ್ದ ಅಂತ ಕೇಳಿದರೆ, ನಮ್ಮ ದೇಶದಲ್ಲಿ ಜನ್ಮ ತಾಳಿದಂತಹ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಬೇಕು ಅನ್ನುವ ಉದ್ದೇಶಕ್ಕಾಗಿ ಆತ ಬಂದಿದ್ದ ಅಂತ ನೋಡ್ತೀವಿ. ಹುಯೆನ್ ಸ್ಯಾಂಗ್ ಪ್ರವಾಸಿಗರ ರಾಜಕುಮಾರ ಅನಿಸ್ಕೊಂಡಂತಹ ಹುಯೆನ್ ಸ್ಯಾಂಗ್ ಈತ ಒಂದು ಅದ್ಭುತವಾದ ಕೃತಿಯನ್ನು ಕೂಡ ಬರೆದುಕೊಟ್ಟಿದ್ದಾನೆ ನಮಗೋಸ್ಕರ. ಸಿಯುಕಿ ಅಂತ ಹೇಳಿ ಆ ಕೃತಿಯ ಹೆಸರು. ಸಿಯುಕಿಯ ಕೃತಿ ಭಾರತದ ರಾಜಕೀಯ ಚಿತ್ರಣಗಳನ್ನು, ಅಂದು ಭಾರತದಲ್ಲಿ ನಡೆದಂತಹ ಅನೇಕ ಯುದ್ಧಗಳು, ಆ ಯುದ್ಧಗಳ ಸೋಲು ಗೆಲುವುಗಳು, ಇವುಗಳ ಬಗ್ಗೆ ದಾಖಲಿಸ್ತಾನೆ. ವಿಶೇಷವಾಗಿ ಎರಡನೆಯ ಪುಲಿಕೇಶಿ ಮತ್ತು ಹರ್ಷವರ್ಧನ ಇವರ ನಡುವೆ ನಡೆದಂತಹ ನರ್ಮದಾ ನದಿಯ ಕಾಳಗ. ಎರಡನೆಯ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ 634 ಸಾಮಾನ್ಯ ಶಕ ನರ್ಮದಾ ನದಿ ತೀರದಲ್ಲಿ ಯುದ್ಧ ನಡೆಯುತ್ತೆ. ಅದನ್ನು ನರ್ಮದಾ ನದಿ ಕಾಳಗ ಅಂತಲೇ ಕರೀತಾರೆ. ಈ ನರ್ಮದಾ ನದಿ ಕಾಳಗದ ಬಗ್ಗೆ ಇತಿಹಾಸಕಾರರಲ್ಲಿಯೇ ಭಿನ್ನಾಭಿಪ್ರಾಯಗಳಿದ್ವು, ಯಾರು ಗೆದ್ರು ಯಾರು ಸೋತರು ಅನ್ನೋದ್ರ ಬಗ್ಗೆ. ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನ ಸೋತ ಅಂತ ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಬರೀತಾನೆ. ಆದರೆ ಇಮ್ಮಡಿ ಪುಲಿಕೇಶಿಯ ಆಸ್ಥಾನದ ಕವಿಯಾಗಿದ್ದಂತಹ ರವಿಕೀರ್ತಿ ಬರೆದದ್ದು ಸುಳ್ಳಾಗಿರ್ಬೋದು ಅಂತ ಕೆಲವರು ವಾದ ಮಾಡಿದರು. ಆದರೆ ಸಿಯುಕಿಯಲ್ಲಿ ಹರ್ಷವರ್ಧನ ಸೋತಿದ್ದನ್ನು ಹುಯೆನ್ ಸ್ಯಾಂಗ್ ಕೂಡ ಉಲ್ಲೇಖಿಸ್ತಾನೆ. ಹಾಗಾಗಿ ನಮಗೆ ಅಲ್ಲಿ ನಂಬಲರ್ಹವಾದಂತಹ ಒಂದು ಮಾಹಿತಿ ಸಿಗತ್ತೆ. ದಾಖಲೆಗಳ ನಡುವೆ ಅಥವಾ ವಿವರಣೆಗಳ ನಡುವೆ ಸಂದೇಹಗಳಿದ್ದಾಗ ಆ ಸಂದೇಹಗಳನ್ನು ನಿವಾರಿಸುವ ಮಾರ್ಗೋಪಾಯಗಳಾಗಿ ಕೂಡ ಈ ವಿದೇಶಿ ದಾಖಲೆಗಳು ಸಹಾಯ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಲೇಬೇಕು. ನಿವಾರಿಸುವಂತಹ ಮಾರ್ಗಗಳಾಗಿ ದಾರಿ ದೀಪವನ್ನೇ ಮಾಡಿದೆ ಈ ವಿದೇಶಿ ಪ್ರವಾಸಿಗರ ಬರಹಗಳು. ಮುಂದುವರೆದು ಹುಯೆನ್ ಸ್ಯಾಂಗನ ನಂತರ ನಾವು ಗಮನಿಸ್ತಾ ಬಂದರೆ ಇನ್ನೊಬ್ಬ ಚೀನಾ ಪ್ರವಾಸಿಗ ನಮ್ಮ ದೇಶಕ್ಕೆ ಬಂದವನು ಇತ್ಸಿಂಗ್. 7ನೇ ಶತಮಾನದ ಕೊನೆಯಲ್ಲಿ, 7ನೇ ಶತಮಾನದಲ್ಲಿ ಬಂದಂತಹ ಹುಯೆನ್ ಸ್ಯಾಂಗನ ನಂತರ ಆ ಶತಮಾನದ ಕೊನೆಯ ಕಾಲದಲ್ಲಿ ನಮ್ಮ ದೇಶಕ್ಕೆ ಬಂದವನು ಇತ್ಸಿಂಗ್. ಇತ್ಸಿಂಗ್ ವಿಶೇಷವಾಗಿ ನಮಗೆ 3 ನಗರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾನೆ. ಅದು ಯಾವ್ಯಾವುದು ಅಂತ ಕೇಳಿದರೆ, ಆತ ಕೊಟ್ಟಂತಹ ಮಾಹಿತಿಯನ್ನು ತಗೊಳ್ಳೋದಾದರೆ ವಿಶೇಷವಾಗಿ ಆತ ರಾಜಗೃಹದ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಪ್ರಾಚೀನ ಕಾಲದ ಅತ್ಯಂತ ಪ್ರಮುಖವಾದಂತಹ ನಗರ ರಾಜಗೃಹ. ಆಮೇಲೆ ಕಾಶಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ, ನಳಂದಾದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾನೆ. ಹೀಗೆ ಪ್ರಾಚೀನ ನಗರಗಳಾದಂತಹ ರಾಜಗೃಹ, ಕಾಶಿ, ನಳಂದಾದ ಬಗ್ಗೆ ಅತ್ಯಂತ ನಂಬಲರ್ಹವಾದಂತಹ ಮಾಹಿತಿಯನ್ನು ಕೊಟ್ಟವನು ಇತ್ಸಿಂಗ್ ಅಂತ ನೋಡ್ತೀವಿ. ಇದು ಆದಮೇಲೆ ನಾವು ಈ ಸಾಹಿತ್ಯದ ಆಧಾರಗಳಲ್ಲಿ, ವಿದೇಶಿ ಸಾಹಿತ್ಯದ ಆಧಾರಗಳಲ್ಲಿ ಮಧ್ಯಯುಗದ ಕಾಲಕ್ಕೆ ಬರ್ತೀವಿ. ಮಧ್ಯಯುಗದ ಕಾಲಕ್ಕೆ ಬಂದಾಗ ನಮಗೆ ಅನೇಕ ಬರಹಗಾರರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಮಧ್ಯಯುಗದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಮಾಹಿತಿಯನ್ನು ನೀಡಿದಂತಹ, ದಾಖಲೆಗಳನ್ನು ನೀಡಿದಂತಹ ವಿದೇಶಿ ಬರಹಗಾರರು ಯಾರ್ಯಾರು ಅಂತ ನೋಡ್ತಾ ಬಂದರೆ ಅಲ್ಲಿ ನಮಗೆ ಬಾಬರ್ ಸಿಗ್ತಾನೆ. ಬಾಬರ್ ತನ್ನ ಆತ್ಮಚರಿತ್ರೆಯನ್ನು ಬರ್ಕೋತಾನೆ. ಬಾಬರ್ ನಾಮ ತುರ್ಕಿ ಭಾಷೆಯಲ್ಲಿ ಅದನ್ನು ಬರಿತಾನೆ. ಇದು ನಮ್ಮ ದೇಶದ ಇತಿಹಾಸ ಕಟ್ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಬಾಬರ್ನ ನಂತರ ನಾವು ಗಮನಿಸ್ತಾ ಬಂದರೆ ಗುಲ್ಬದನ್ ಬಾನು ಬೇಗಂ ಅಂತ. ಈ ಗುಲ್ಬದನ್ ಬಾನು ಬೇಗಂ ಹುಮಾಯುನ್ ನಾಮವನ್ನು ಬರೀತಾಳೆ. ಗುಲ್ಬದನ್ ಬಾನು ಬೇಗಂ, ಹುಮಾಯುನ್ ನಾಮ. ಇದು ಕೂಡ ನಮಗೆ ಮೊಘಲರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಹಳ ಸಹಾಯ ಮಾಡುವಂತಹ ಕೃತಿ ಹುಮಾಯುನ್ ನಾಮ ಅಂತ ನೋಡ್ತೀವಿ. ಆಮೇಲೆ ಅಬುಲ್ ಫಜಲ್ ಅಥವಾ ಅಬ್ದುಲ್ ಫಜಲ್ ಅಂತ ಕೂಡ ಕರೀತಾರೆ. ಅಬುಲ್ ಫಜಲ್. ಈ ಅಬುಲ್ ಫಜಲ್ ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಶ್ರೇಷ್ಠ ಕವಿ ಅಂತ ನೋಡ್ತೀವಿ. ಅವನು ಅಕ್ಬರ್ ನಾಮ ಎಂಬ ಕೃತಿಯನ್ನು ಬರಿತಾನೆ. ಐನಿ ಅಕ್ಬರಿ ಎಂಬ ಕೃತಿಯನ್ನು ಕೂಡ ಬರಿತಾನೆ ಅಬುಲ್ ಫಜಲ್. ಇನ್ನು ಜಹಾಂಗೀರ್. ಜಹಾಂಗೀರ್ ಕೂಡ ಸ್ವತಃ ಕವಿಯಾಗಿದ್ದ. ಆತ ಜಹಾಂಗೀರ್ ನಾಮವನ್ನು ಬರಿತಾನೆ. ಜಹಾಂಗೀರ್ ನಾಮ.
ಇವುಗಳ ಜೊತೆಗೆ ಫಿರ್ದೋಷಿ ಬರೆದಂತಹ ಶಹನಾಮ, ಹೀಗೆ ಹಲವಾರು ಕೃತಿಗಳು ನಮಗೆ ಮಧ್ಯಯುಗೀನ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ ಅಂತ ನೋಡ್ತೀವಿ. ಮಧ್ಯಯುಗೀನ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿದಂತಹ ಇದನ್ನು ನಾವು 8ನೇ ಪಾಯಿಂಟ್ ಆಗಿ ಇಟ್ಕೋಬಹುದು. ಮಧ್ಯಯುಗೀನ ಇತಿಹಾಸಕ್ಕೆ ನಮಗೆ ಸಿಕ್ಕಂತಹ ದಾಖಲೆಗಳು, ಅದರಲ್ಲಿ ಬಾಬರ್ನಾಮ, ಗುಲ್ಬದನ್ ಬಾನು ಬೇಗಂ ಅವರ ಹುಮಾಯೂನ್ ನಾಮ, ಅಬುಲ್ ಫಜಲನ ಅಕ್ಬರ್ನಾಮ, ಜಹಾಂಗೀರನ ಜಹಾಂಗೀರ್ನಾಮ ಮತ್ತು ಫಿರ್ದೋಷಿಯ ಶಹನಾಮಗಳನ್ನು ನಾವಿಲ್ಲಿ ಉದಾಹರಣೆಯಾಗಿ ತಗೊಳ್ಳೇಬೇಕು. ಆನಂತರ ನಾವು 9ನೆಯ ಅಂಶಕ್ಕೆ ಬಂದರೆ ಪಾಯಿಂಟ್ ನಂಬರ್ 9ಕ್ಕೆ ಬರೋಣ. ಇಲ್ಲಿ ನಾವು ವಿಶೇಷವಾಗಿ ಕೆಲವೊಂದಿಷ್ಟು ಹೆಸರುಗಳನ್ನು ಉಲ್ಲೇಖಿಸಬೇಕು. ಅದರಲ್ಲಿ ನಮ್ಮ ದೇಶಕ್ಕೆ ಅಮೋಘ ವರ್ಷನ ಆಸ್ಥಾನಕ್ಕೆ ಬಂದಂತಹ ಸುಲೈಮಾನ್, ಅರೇಬಿಯಾದ ಪ್ರವಾಸಿಗ, ಹಾಗೆಯೇ ಮೊಹಮ್ಮದ್ ಬಿನ್ ತೊಗಲಕ್ಕನ ಕಾಲದಲ್ಲಿ ಬಹಳ ಪ್ರಮುಖ ಮಾಹಿತಿಯನ್ನು ಕೊಟ್ಟಂತಹ ಇಬನ್ ಬತೂತ ಜೊತೆಗೆ ಬರಾನಿ, ಹಾಗೂ ಭಾರತಕ್ಕೆ ಆಗಮಿಸಿ ಭಾರತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಂತಹ ಅಲ್ಬೆರುನಿ ಕಿತಾಬುಲ್ ಹಿನ್ನಲ್ಲಿ ನಮಗೆ ಮಾಹಿತಿಯನ್ನು ಕೊಡ್ತಾನೆ. ಇವರೆಲ್ಲರ ಹೆಸರುಗಳನ್ನು ನಾವು ಮೆನ್ಷನ್ ಮಾಡಬೇಕು. ಸುಲೈಮಾನ್, ಇಬನ್ ಬತೂತ, ಜಿಯಾವುದ್ದೀನ್ ಬರಾಣಿ, ಅಲ್ಬೆರುನಿ, ಈ ಎಲ್ಲ ಕವಿಗಳು ನಮಗೆ ಮಧ್ಯಯುಗೀನ ಭಾರತದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಬಹಳ ಸಹಾಯವನ್ನು ಮಾಡ್ತಾರೆ ಅಂತ ನೋಡ್ತೀವಿ. ಇವರನ್ನು ಅರೇಬಿಯಾದ ಪ್ರವಾಸಿಗರು ಅಂತ ನಾವಿಲ್ಲಿ ನೆನಪಲ್ಲಿಟ್ಕೊಂಡಿರೋಣ. ಒಂದು ಕಾಮನ್ ಪಾಯಿಂಟಲ್ಲಿ ನೆನಪಿಟ್ಕೊಂಡ್ರೆ ಅರೇಬಿಯಾದ ಪ್ರವಾಸಿಗರು ಅಥವಾ ಅರೇಬಿಯಾದ ಬರಹಗಾರರು ಅಂತ ಇಟ್ಕೊಂಡ್ರೆ ಇಲ್ಲಿ ಸುಲೈಮಾನ್, ಇಬನ್ ಬತೂತ, ಬರಾನಿ, ಅಲ್ಬೆರುನಿ ಇವರ ಹೆಸರನ್ನು ನಾವು ನೆನಪಿಟ್ಕೋಬೇಕು. ಮಧ್ಯಯುಗೀನ ದಾಖಲೆಗಳಲ್ಲಿ ಈ ಎಲ್ಲ ಅಂಶಗಳನ್ನು ಬಾಬರ್, ಗುಲ್ಬದನ್ ಬಾನು ಬೇಗಂ, ಅಬುಲ್ ಫಜಲ್, ಜಹಾಂಗೀರ್, ಫಿರ್ದೋಷಿ ಇವರ ಹೆಸರನ್ನು ನೆನಪಲ್ಲಿಟ್ಕೊಂಡಿರಬೇಕು. ಅಲ್ಲಿಗೆ ಸುಲೈಮಾನ್ ಅಮೋಘ ವರ್ಷನ ಆಸ್ಥಾನಕ್ಕೆ ಬಂದಿದ್ದ, ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಪ್ರಪಂಚದ 4 ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಹೊಗಳ್ತಾನೆ. ಇಬನ್ ಬತೂತ ಮತ್ತು ಬರಾನಿ ಅಲ್ಲಾವುದ್ದೀನ್ ಖಿಲ್ಜಿಯ ರಾಜಧಾನಿಯ ಬದಲಾವಣೆಯ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಅಲ್ಬೆರುನಿ ಕಿತಾಬುಲ್ ಹಿನ್ನ ಮೂಲಕ ಭಾರತದ ಪ್ರಾರಂಭಿಕ ಇತಿಹಾಸವನ್ನು, ಮಧ್ಯಯುಗದ ಆ ಕಾಲದ ಇತಿಹಾಸ ತಿಳಿಸ್ಕೊಡೋದಕ್ಕೆ ಸಹಾಯ ಮಾಡ್ತಾನೆ ಅಂತ ನೋಡ್ತೀವಿ. ಇನ್ನು ಕೊನೆಯ ಒಂದು ಅಂಶಕ್ಕೆ ಬಂದರೆ 10ನೆಯ ದಾಖಲೆಯಾಗಿ ನಾವು ನೋಡ್ಲಿಕ್ಕಿದ್ದೀವಿ ಯುರೋಪಿನ ಬರಹಗಾರರು ಅಂತ. ಅಲ್ಲಿ ಇಸ್ಲಾಂನ ದಾಖಲೆಗಳನ್ನು ಕೊಡುವಂತಹ ಬರಹಗಾರರಾದರು, ಅರೇಬಿಯಾದ ಬರಹಗಾರರಾದರು, ಹಾಗೂ ಕೊನೆಯಲ್ಲಿ ಯುರೋಪಿನ ಬರಹಗಾರರನ್ನು ನಾವು ನೋಡ್ತೀವಿ. ಯುರೋಪಿನ ಬರಹಗಾರರಲ್ಲಿ ಒಂದು ದೊಡ್ಡ ಪಟ್ಟಿಯನ್ನೇ ನಾವು ಕೊಡಬೇಕು. ಅದರಲ್ಲಿ ನಾವು ಗಮನಿಸ್ತಾ ಬಂದರೆ ಆರಂಭದಲ್ಲಿ ಇಟಲಿಯ ನಿಕೊಲೋ ಕಾಂಟಿಯಿಂದ ನಾವು ಆರಂಭಿಸೋಣ. ಇಟಲಿಯ ನಿಕೊಲೋ ಕಾಂಟಿ ನಮ್ಮ ದೇಶಕ್ಕೆ ಬಂದಂತಹ ಒಬ್ಬ ಇಟಲಿಯ ಪ್ರವಾಸಿಗ, ವಿಜಯನಗರದ ಆಸ್ಥಾನಕ್ಕೆ ಬರ್ತಾನೆ. ಮುಂದುವರೆದು ರಷ್ಯಾದ ನಿಕಿಟನ್, ಈತ ಬಹಮನಿ ಸಾಮ್ರಾಜ್ಯಕ್ಕೆ ಬಂದವನು. ಬಹಮನಿ ಸಾಮ್ರಾಜ್ಯದ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಕೊಡ್ತಾನೆ. ಆಮೇಲೆ ಪೋರ್ಚುಗಲ್ನ ಪ್ರವಾಸಿಗರು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೋರ್ಚುಗಲ್ನ ಪ್ರವಾಸಿಗರು, ವಾಸ್ಕೋಡಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದ ಮೇಲೆ ಬಂದಂಥವರು. ಅದರಲ್ಲಿ ಡೊಮಿಂಗೋ ಫಾಯಸ್ ಹಾಗೂ ಬಾರ್ಬೋಸಾ, ನ್ಯೂನಿಜ್, ಹೀಗೆ ಹಲವಾರು ಜನರನ್ನು ನಾವಿಲ್ಲಿ ಹೆಸರಿಸಬಹುದು. ಇವರೆಲ್ಲ ಕೂಡ ವಿಜಯನಗರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ ಅಂತ ನೋಡ್ತೀವಿ. ಪೋರ್ಚುಗಲ್ನ ಫಯಸ್, ಬಾರ್ಬೋಸಾ, ನ್ಯೂನಿಜ್ ಇವರೆಲ್ಲರ ಬರಹಗಳು, ಇವರ ಜೊತೆಯಲ್ಲಿ ಪರ್ಷಿಯಾದ ರಾಯಭಾರಿಯಾಗಿ ನಮ್ಮ ದೇಶಕ್ಕೆ ಬಂದಂತಹ ಅಬ್ದುಲ್ ರಜಾಕ್, ಇವನನ್ನು ನಾವು ಬಿಡೋ ಹಾಗೇ ಇಲ್ಲ. ಈತ ಕೂಡ ಪ್ರೌಢದೇವರಾಯನ ಬಗ್ಗೆ ಬಹಳ ಅದ್ಭುತವಾದ ಮಾಹಿತಿಯನ್ನು ಕೊಡ್ತಾನೆ, ಅಬ್ದುಲ್ ರಜಾಕ್. ಕೊನೆಯದಾಗಿ ಮತ್ತೆ ಪುನಃ ನಾವು ನೋಡ್ತೀವಿ ಇಟಲಿಯ ಪ್ರವಾಸಿಗನಾದಂತಹ ಫೆಡ್ರೆಸಿ ಅಂತ, ಸೀಸರ್ ಫೆಡ್ರೆಸಿ. ಹೀಗೆ ಹಲವಾರು ಜನ ನಮಗೆ ಈ ವಿದೇಶಿ ದಾಖಲೆಯಲ್ಲಿ ಯುರೋಪಿನ ಪ್ರವಾಸಿಗರಾಗಿ ನಮಗೆ ಸಹಾಯ ಮಾಡ್ತಾರೆ. ವಿಶೇಷವಾಗಿ ನಾವಿಲ್ಲಿ ಇಟಲಿಯ ನಿಕೊಲೋ ಕಾಂಟಿ, ರಷ್ಯಾದ ನಿಕಿಟನ್, ಪೋರ್ಚುಗಲ್ನ ಬಾರ್ಬೋಸಾ, ಫಾಯಸ್ ಮತ್ತು ನ್ಯೂನಿಜ್, ಹಾಗೂ ಅಬ್ದುಲ್ ರಜಾಕ್ ಮತ್ತು ಸೀಸರ್ ಫೆಡ್ರೆಸಿ ಇವರೆಲ್ಲರ ಬರಹಗಳು ನಮಗೆ ವಿಶೇಷವಾಗಿ ಕರ್ನಾಟಕವನ್ನಾಳಿದ ಒಂದು ಶ್ರೇಷ್ಠ ರಾಜಮನೆತನ ಅನಿಸ್ಕೊಂಡಂತಹ ವಿಜಯನಗರ ಸಾಮ್ರಾಜ್ಯ
ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಮಕಾಲೀನವಾಗಿದ್ದಂತಹ ಬಹಮನಿ ಸಾಮ್ರಾಜ್ಯ ಮತ್ತು ಆ ಬಹಮನಿ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಕಚ್ಚಾಟಗಳು, ಯುದ್ಧಗಳು, ಇವೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಈ ದಾಖಲೆಗಳು ನಮಗೆ ಸಹಾಯ ಮಾಡುತ್ತೆ. ಹೀಗೆ ವಿದೇಶಿ ದಾಖಲೆಗಳು ನಮಗೆ ಅತ್ಯಂತ ನಂಬಲರ್ಹವಾದಂತಹ ಅನೇಕ ಮಾಹಿತಿಯನ್ನು ಕೊಡುತ್ತೆ. ಈ ಮಾಹಿತಿಯಿಂದ ನಾವು ಇತಿಹಾಸವನ್ನು ರಚಿಸ್ತೀವಿ. ಅನೇಕ ಸಂದರ್ಭಗಳಲ್ಲಿ ಗೊಂದಲ ಉಂಟಾದಾಗ ಆ ಗೊಂದಲವನ್ನು ನಿವಾರಿಸುವ ಕೆಲಸವನ್ನು ಇದು ಮಾಡುತ್ತೆ. ವಿಶೇಷವಾಗಿ ಇದು ಪ್ರಥಮ ವರದಿಗಾರನ ವರದಿಯಾಗಿರುವುದರಿಂದ ಹೆಚ್ಚು ನಂಬಲಿಕ್ಕೆ ಅರ್ಹ ಅಂತ ಅನಿಸ್ಕೊಳ್ಳುತ್ತೆ. ಪ್ರಥಮ ವರದಿಗಾರನ ವರದಿಯಾಗಿರುತ್ತೆ ಇದು. ಆದರೂ ಕೂಡ ಭಾರತದ ಸಂಕೀರ್ಣವಾದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿದ್ದರಿಂದ ಹಾಗೂ ಕೆಲವು ಸಮಯ ಇಲ್ಲಿದ್ದರಿಂದ ಅವರಿಗೆ ಅವರು ಹೇಳಿದಂತಹ ವಿಚಾರಗಳಲ್ಲಿ ಅನೇಕ ಒಳ್ಳೆಯ ಗುಣಗಳೂ ಇದ್ದಾವೆ, ಒಳ್ಳೆಯ ದೋಷಗಳಲ್ಲ, ದೋಷಗಳೂ ಇದ್ದಾವೆ, ಗುಣದೋಷಗಳೆರಡೂ ಇದೆ. ಇವೆರಡನ್ನ ನಾವು ಗಮನದಲ್ಲಿ ಇಟ್ಕೊಂಡು ಸರಿಯಾದಂತಹ ರೀತಿಯಲ್ಲಿ ಇತಿಹಾಸ ರಚನೆಗೆ ಈ ಆಧಾರಗಳನ್ನು ಸದುಪಯೋಗಪಡಿಸಿಕೊಂಡಾಗ ಮಾತ್ರ ಒಂದು ವಸ್ತುನಿಷ್ಠವಾದಂತಹ ಇತಿಹಾಸವನ್ನು ರಚನೆ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯ. ಹೀಗೆ ಭಾರತದ ಇತಿಹಾಸದ ರಚನೆಯಲ್ಲಿ ವಿದೇಶಿ ಬರಹಗಳು ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಕೊನೆಯಲ್ಲಿ ಒಂದ್ಸಲ ನಾವು ಕೀ ಪಾಯಿಂಟ್ಸ್ಗಳನ್ನು ನೋಡ್ತಾ ಬರೋಣ. ಕೀ ಪಾಯಿಂಟ್ಸ್ಗಳು ನಮಗೆ ಖಂಡಿತ ಒಂದು ಹಂತದಲ್ಲಿ ನಮ್ಗೆ ಸಹಾಯ ಮಾಡುತ್ತೆ, ಎಷ್ಟು ಅದನ್ನು ರೀಕಾಲ್ ಮಾಡ್ಕೊಳ್ಳೋದಕ್ಕೆ ನೆರವಾಗುತ್ತೆ ಅಂತ ನೋಡ್ತೀವಿ. ವಿದೇಶಿ ಬರವಣಿಗೆಗಳನ್ನು ನೋಡುವ ಪೂರ್ವದಲ್ಲಿ ಒಂದು ಪೀಠಿಕೆಯ ಭಾಗದಲ್ಲಿ ನಾವು ಬರೀಬೇಕು, ಭಾರತ ಆಕರ್ಷಣೆಯ ಕೇಂದ್ರವಾಗಿತ್ತು ಅಂತ. ಹಾಗಾಗಿ ಭಾರತಕ್ಕೆ ವಿದ್ಯಾರ್ಥಿಗಳು, ರಾಯಭಾರಿಗಳು, ಪ್ರವಾಸಿಗರು, ಆಮೇಲೆ ದಾಳಿಕೋರರ ಜೊತೆ ಬಂದಂತಹ ವಿದೇಶಿಗರು ತಮ್ಮ ದಾಖಲೆಗಳನ್ನು ದಾಖಲಿಸಿದ್ದಾರೆ. ವಿದೇಶಿ ಬರಹಗಾರರು ನೀಡಿದಂತಹ ದಾಖಲೆ ಏನಿದೆ ಅದನ್ನೇ ನಾವು ವಿದೇಶಿ ಬರವಣಿಗೆಗಳು ಅಂತ ಕರಿತೀವಿ. ವಿದೇಶಿ ಬರಹಗಾರರು ನೀಡಿದಂತಹ ದಾಖಲೆಗಳು. ಇದು ಪ್ರಥಮ ವರದಿಗಾರನ ವರದಿಯಾಗಿರೋದ್ರಿಂದ ಹೆಚ್ಚು ನಂಬಲಿಕ್ಕೆ ಯೋಗ್ಯ ಅಂತ ನೋಡ್ತೀವಿ. ಆದರೆ ಅವರಿಗೆ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ, ಭಾರತದ ವಿವಿಧ ಲಿಪಿಗಳು, ಭಾರತದ ಬೇರೆ ಬೇರೆ ಭಾಷೆಗಳು, ಇವುಗಳನ್ನು ಅರ್ಥೈಸಿಕೊಂಡು ಅಭಿಪ್ರಾಯಗಳನ್ನು ಹೇಳುವುದು ಸುಲಭ ಆಗಿರಲಿಲ್ಲ. ಆ ಅಭಿಪ್ರಾಯಗಳಲ್ಲಿ ಗುಣಗಳೂ ಇದ್ದಾವೆ, ದೋಷಗಳೂ ಇದ್ದಾವೆ. ಆದರೆ ಅನೇಕ ಸಂದರ್ಭದಲ್ಲಿ ನಮಗೆ ಗೊಂದಲ ಉಂಟಾದಾಗ ಆ ಗೊಂದಲವನ್ನು ನಿವಾರಿಸುವಲ್ಲಿ ಸಾಕ್ಷಿಗಳಾಗಿ ಇವು ಕೆಲಸ ಮಾಡುತ್ತೆ ಅಂತ ನಾವು ನೋಡ್ತೀವಿ. ಹಾಗಾದರೆ ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಬಂದಿದ್ವಿ. ಅದರಲ್ಲಿ ಮೊದಲನೆಯ ಅತಿ ಪ್ರಮುಖವಾದ ಹೆಸರು ಮೆಗಾಸ್ತಾನಿಸ್. ಗ್ರೀಕ್ ರಾಯಭಾರಿಯಾಗಿ ನಮ್ಮ ದೇಶಕ್ಕೆ ಬಂದವನು. ಇಂಡಿಕಾ ಎಂಬ ಕೃತಿಯನ್ನು ಬರೆದಿದ್ದಾನೆ. ಈ ಇಂಡಿಕಾದಲ್ಲಿ ಮೌರ್ಯ ಸಾಮ್ರಾಜ್ಯ ಮತ್ತು ಆ ಸಾಮ್ರಾಜ್ಯದ ಉತ್ತರ ದಕ್ಷಿಣ ಭಾರತದ ಬಗ್ಗೆ ಮಾಹಿತಿ ನೀಡುತ್ತಾನೆ. ಎರಡನೇದಾಗಿ ನಾವು ನೋಡಿದ್ದು ಅನಾಮಧೇಯ ಗ್ರೀಕ್ ಲೇಖಕ. ಇವನ ಹೆಸರು ನಮಗೆ ಗೊತ್ತಿಲ್ಲ. ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಎಂಬಂತಹ ಕೃತಿಯನ್ನು ಬರೆದಿದ್ದಾನೆ. ಭಾರತದ ಬಂದರುಗಳು, ರಾಜರು, ಅಲ್ಲಿನ ರಾಜರು, ಉತ್ಪಾದನೆಗಳ ಬಗ್ಗೆ ವಿವರಿಸ್ತಾನೆ. ಟಾಲೆಮಿ ತನ್ನ ಜಿಯೋಗ್ರಫಿ ಕೃತಿಯಲ್ಲಿ ಭಾರತ ಮತ್ತು ಗ್ರೀಕ್ನ ನಡುವಿನ ವ್ಯಾಪಾರ ಸಂಬಂಧವನ್ನು ಆತ ವಿವರಿಸ್ತಾನೆ. ಆಮೇಲೆ ಪ್ಲೀನಿ ರೋಮನ್ ಇತಿಹಾಸಕಾರ, ಈತ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಅದ್ಭುತವಾದ ಗ್ರಂಥವನ್ನು ಬರೀತಾನೆ. ಈ ನ್ಯಾಚುರಲ್ ಹಿಸ್ಟೋರಿಯಾ ನಮಗೆ ಭಾರತ ಮತ್ತು ರೋಮ್ನ ಸಂಬಂಧವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ರೋಮನರು ನಮ್ಮ ದೇಶದ ಮೇಲೆ ದಾಳಿ ಮಾಡಿರಲಿಲ್ಲ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳೋಣ. ಚೀನಾದ ಪ್ರವಾಸಿಗರು ಪಾಹಿಯಾನ್, ಹುಯೆನ್ ಸ್ಯಾಂಗ್, ಇತ್ಸಿಂಗ್, ಈ ಮೂವರು ಕೂಡ ಚೀನಾ ಪ್ರವಾಸಿಗರು. ಹೇಳ್ತಾರೆ ಪಾಹಿಯಾನ್ ಯಾರು, ಇತ್ಸಿಂಗ್ ಯಾರು, ಹುಯೆನ್ ಸ್ಯಾಂಗ್ ಯಾರು? ಚೀನಾ ಪ್ರವಾಸಿಗರು. ಅದರಲ್ಲಿ 5ನೇ ಶತಮಾನದಲ್ಲಿ ಬಂದವನು ಪಾಹಿಯಾನ್. ಗುಪ್ತ ಸಾಮ್ರಾಜ್ಯಕ್ಕೆ ಬರ್ತಾನೆ. 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಅಶೋಕನ ಅರಮನೆಯನ್ನು ಚಂದ ಮಾಡಿ ವಿವರಿಸ್ತಾನೆ. ಗೋಕೋಕಿ ಏನಿದೆ ಇವನ ಕೃತಿ ಅಂತ ನೋಡ್ತೀವಿ. ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡೋ ಸಲುವಾಗಿ ಆತ ನಮ್ಮ ದೇಶಕ್ಕೆ ಬಂದ ಅಂತ ಕೂಡ ನೋಡ್ತೀವಿ. ಇನ್ನು 7ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಬಂದಂಥವನು ಪ್ರವಾಸಿಗರ ರಾಜಕುಮಾರ ಅಂತ ಅನಿಸ್ಕೊಂಡಂತಹ ಹುಯೆನ್ ಸ್ಯಾಂಗ್. ಸೊ ಈ ಹುಯೆನ್ ಸ್ಯಾಂಗ್ ಏನಿದ್ದಾನೆ 7ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಬರ್ತಾನೆ. ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ನರಸಿಂಹವರ್ಮನ ಆಸ್ಥಾನಕ್ಕೆ ಕೂಡ ಭೇಟಿ ಕೊಡ್ತಾನೆ ಹುಯೆನ್ ಸ್ಯಾಂಗ್. ಹುಯೆನ್ ಸ್ಯಾಂಗನ ಕೃತಿ ಸಿಯುಕಿ ಇದು ಅನೇಕ ಗೊಂದಲಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ವಿಶೇಷವಾಗಿ ನರ್ಮದಾ ನದಿ ಕಾಳಗದಲ್ಲಿ ಯಾರು ಗೆದ್ದರು ಅನ್ನೋದರ ಬಗ್ಗಿನ ಗೊಂದಲವನ್ನು ಈತನ ಬರವಣಿಗೆಗಳು ನಮಗೆ ನಿವಾರಿಸಿಕೊಡುತ್ತೆ ಅಂತ ನೋಡ್ತೀವಿ. ಆಮೇಲೆ ಬಂದಂತಹ 7ನೇ ಶತಮಾನದ ಕೊನೆಯಲ್ಲಿ ಬಂದಂತಹ ಇತ್ಸಿಂಗ್ ರಾಜಗೃಹದ ಬಗ್ಗೆ ವಿವರಿಸ್ತಾನೆ, ಕಾಶಿಯ ಬಗ್ಗೆ ವಿವರಿಸ್ತಾನೆ, ನಳಂದ ಬಗ್ಗೆ ವಿವರಿಸ್ತಾನೆ. ಇನ್ನು ಮಧ್ಯಯುಗೀನ ದಾಖಲೆಗಳು
ಈ ಮಧ್ಯಯುಗೀನ ದಾಖಲೆಗಳಲ್ಲಿ ನಾವು ಇದನ್ನು ಬೇಕಾದ್ರೆ 9 ಮತ್ತು 8ನೇ ಪಾಯಿಂಟನ್ನು ಆಚೆಚೆ ಕೂಡ ಬರ್ಕೋಬೋದು. ಇದನ್ನು ಬೇಕಾದ್ರೆ ಮೊದಲು ಬರೀಬೋದು, ಯಾಕಂದರೆ ಕಾಲಾನುಕ್ರಮದ ಪ್ರಕಾರ ಇವರು ಮೊದಲು ಬಂದವರು. ಸುಲೈಮಾನ್, ಆಮೇಲೆ ಇಬನ್ ಬತೂತಾ, ಬರಾನಿ, ಆ ನಂತರದಲ್ಲಿ ಅಲ್ಬೆರುನಿ, ಈ ಎಲ್ಲ ಅರೇಬಿಯಾದ ಬರಹಗಾರರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಮಧ್ಯಯುಗೀನ ಭಾರತದಲ್ಲಿ ವಿಶೇಷವಾಗಿ ಸುಲೈಮಾನ್ ನಮಗೆ ರಾಷ್ಟ್ರಕೂಟರ ಬಗ್ಗೆ ಮಾಹಿತಿ ಕೊಡ್ತಾನೆ. ಇಬನ್ ಬತೂತಾ ಬರಾನಿ ಮಹಮ್ಮದ್ ಬಿನ್ ತೊಗಲಕ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಅಲ್ಬೆರುನಿ ಗಜ್ನಿ ಮಹಮ್ಮದನ ಕಾಲದಲ್ಲಿನ ಭಾರತದ ಪರಿಸ್ಥಿತಿ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಮಧ್ಯಯುಗೀನ ದಾಖಲೆಗಳಿಗೆ ಬಂದರೆ ಅಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ನಾಮ, ಗುಲ್ಬದನ್ ಬಾನು ಬೇಗಂ ಬರೆದ ಹುಮಾಯೂನ್ ನಾಮ, ಅಬುಲ್ ಫಜಲ್ ಬರೆದಂತಹ ಅಕ್ಬರ್ ನಾಮ, ಜಹಾಂಗೀರ್ ಬರೆದಂತಹ ಜಹಾಂಗೀರ್ ನಾಮ ಮತ್ತು ಫಿರ್ದೋಷಿ ಬರೆದ ಶಹನಾಮವನ್ನು ಉಲ್ಲೇಖಿಸಬೇಕಾಗತ್ತೆ. ಕೊನೆಯ ಭಾಗದಲ್ಲಿ ಯುರೋಪಿನ ಪ್ರವಾಸಿಗರು, ಅದರಲ್ಲಿ ಇಟಲಿಯ ನಿಕೋಲಾ ಕಾಂಟಿ, ಆತ ವಿಜಯನಗರದ ಬಗ್ಗೆ ಮಾಹಿತಿ ಕೊಡ್ತಾನೆ. ರಷ್ಯಾದ ನಿಕಿಟನ್ ವಿಜಯನಗರ ಬಹಮನಿ ಬಗ್ಗೆ ಮಾಹಿತಿ ಕೊಡ್ತಾನೆ. ಪೋರ್ಚುಗಲ್ನ ಫಾಯಸ್, ಬಾರ್ಬೋಸಾ, ನ್ಯೂನಿಜ್, ಇದರಲ್ಲಿ ಫಯಸ್ ಮತ್ತು ಬಾರ್ಬೋಸಾ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿದ್ದರು. ನ್ಯೂನಿಜ್ ಆ ನಂತರದಲ್ಲಿ ಬಂದವನು. ಇವರು ನಮಗೆ ಅತ್ಯಂತ ಸಮೃದ್ಧವಾದಂತಹ ವಿಜಯನಗರದ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಪರ್ಷಿಯಾದ ರಾಯಭಾರಿಯಾಗಿ ಬಂದ ಅಬ್ದುಲ್ ರಜಾಕ್, ಈತ ಪ್ರೌಢದೇವರಾಯನ ಬಗ್ಗೆ ಅದ್ಭುತವಾದ ಮಾತುಗಳನ್ನು ಹೇಳ್ತಾನೆ. ಫೆಡ್ರಿಸಿ, ಈತ ತಾಳಿಕೋಟೆ ಯುದ್ಧದ ನಂತರ ಬಂದಂತಹ ಫೆಡ್ರಿಸಿ ಹೇಳ್ತಾನೆ. ತಾಳಿಕೋಟೆ ಯುದ್ಧದ ಘನಘೋರ ಪರಿಣಾಮವನ್ನು ಹೇಳ್ತಾನೆ. ಹಂಪಿಯ ಪರಿಸ್ಥಿತಿಯನ್ನು ಆತ ವಿವರಿಸಿದಾಗ ಹೊಟ್ಟೆಯ ಕರುಳು ಕೂಡ ಚುರುಗುಟ್ಟುತ್ತೆ. ಅತ್ಯಂತ ವೈಭವಯುತವಾಗಿ ಮೆರೆದಂತಹ ಹಂಪಿ ಹಾಳು ಕೊಂಪೆಯಾಗಿದೆ, ಪ್ರಾಣಿಗಳ ಆವಾಸ ಸ್ಥಳವಾಗಿದೆ ಅನ್ನೋದಾಗಿ ಫೆಡ್ರಿಸಿ ಅಭಿಪ್ರಾಯ ಪಡ್ತಾನೆ. ಒಂದು ಯುದ್ಧ ಏನೆಲ್ಲ ಅನರ್ಥ ಮಾಡ್ಬೋದು ಅನ್ನೋದನ್ನು ಫೆಡ್ರಿಸಿಯ ಮಾತುಗಳು ನಮಗೆ ಹೇಳ್ಕೊಡುತ್ತೆ. ವಿಜಯನಗರ ಮತ್ತು ಬಹಮನಿಯ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅಂತ ನೋಡಿದ್ವಿ. ಹೀಗೆ ವಿದೇಶಿ ಬರಹಗಾರರ ಕೊಡುಗೆಗಳು ನಮ್ಮ ದೇಶಕ್ಕೆ, ನಮ್ಮ ದೇಶದ ಇತಿಹಾಸ ರಚನೆಗೆ ಬಹಳ ದೊಡ್ಡ ಸಹಾಯವನ್ನು ಮಾಡಿದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಹೀಗೆ ನಾವು ಈ ವಿದೇಶಿ ಪ್ರವಾಸಿಗರ ಬರಹಗಳು ಭಾರತದ ಇತಿಹಾಸ ರಚನೆಗೆ ಸಹಾಯ ಮಾಡಿದ್ದನ್ನು ಅತ್ಯಂತ ಚೆನ್ನಾಗಿ ನೆನಪಿಟ್ಕೋಬೇಕು. ಯಾಕೆ ಅಂದರೆ ಇದರ ಬಗ್ಗೆ ನಮಗೆ ವಿಶೇಷವಾಗಿ ಅಂಕಗಳು ನಿಗದಿಯಾಗಿದ್ದಾವೆ, ಅಂಕಗಳು ಬರುತ್ತೆ. ಜೊತೆಯಲ್ಲಿ 5 ಅಂಕಕ್ಕೆ ಇದನ್ನು ಕೇಳ್ತಾರೆ. ಇಲ್ಲಿಗೆ ನಮ್ಮ ಮೊದಲನೆಯ ಅಧ್ಯಾಯದ ಪೀಠಿಕೆಯ ಭಾಗದ ಎಲ್ಲ ವಿಷಯಗಳನ್ನು ನಾವು ಅತ್ಯಂತ ಸಮರ್ಥವಾಗಿ, ಅತ್ಯಂತ ಸುಲಭವಾಗಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನಿಸಿದ್ದೇನೆ ಅಂತ ಅಂದ್ಕೋತೀನಿ. ಇನ್ನು ಈ ಪಾಠದಲ್ಲಿ ಉಳ್ಕೊಂಡಿರೋದು ಪ್ರಶ್ನೋತ್ತರಗಳು. ಯಾವೆಲ್ಲ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ಕೇಳಿದ್ದಾರೆ ಆ ಪ್ರಶ್ನೋತ್ತರಗಳನ್ನು ನಾವು ಖಂಡಿತ ಅವಲೋಕನ ಮಾಡಲೇಬೇಕು. ಯಾಕೆಂದರೆ ಪಾಠ ಮಾಡಿದ ನಂತರ ಏನೆಲ್ಲ ಪ್ರಶ್ನೆಗಳಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋದು ಬಹಳ ಉತ್ತಮ. ಜೊತೆಯಲ್ಲಿ ಕಳೆದ ವರ್ಷ 2024-25ನೇ ಸಾಲಿನಲ್ಲಿ ಪ್ರತಿ ಪಾಠಗಳ ಒಂದಿಷ್ಟು ಹಾಟ್ಸ್ ಕ್ವಶನ್ಗಳನ್ನು ಬಿಟ್ಟಿದ್ರು. ಆ ಹಾಟ್ಸ್ ಕ್ವಶನ್ಗಳು ಕೂಡ ಈ ಪಾಠದಲ್ಲಿ ಯಾವ್ಯಾವುದಿದೆ ಎಲ್ಲವನ್ನು ನಾವು ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ಹಾಗಾಗಿ ಪ್ರಶ್ನೋತ್ತರ ಭಾಗವನ್ನು ಯಾವುದೇ ಕಾರಣಕ್ಕೂ ಯಾರೂ ಕೂಡ ಮಿಸ್ ಮಾಡಿಕೊಳ್ಳದೆ ಪೂರ್ಣವಾಗಿ ನೋಡಿ, ಎಲ್ಲ ವಿಡಿಯೋಗಳನ್ನು ಪೂರ್ಣವಾಗಿ ನೋಡಿ. ಖಂಡಿತ ನಿಮಗೆ ಕ್ಲಾಸಲ್ಲಿ ಕೇಳಿದ್ದು ಹಾಗೂ ಇಲ್ಲಿ ನೋಡಿದ್ದು ಎರಡೂ ಸೇರ್ಕೊಂಡ್ಬಿಟ್ರೆ ಖಂಡಿತ ನಿಮ್ಮ ಸ್ಕೋರು ಹಾಗೂ ನಿಮ್ಮ ವಿಚಾರ, ನಿಮ್ಮ ಉತ್ತರ ಕೂಡ ತುಂಬ ಚೆನ್ನಾಗಿ ಮೂಡಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ವಿಡಿಯೋವನ್ನು ಚೆನ್ನಾಗಿ ನೋಡಿ ಮತ್ತು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ನಿಮಗೆ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಭಾಳ ಸುಲಭವಾಗುವ ರೀತಿಯಲ್ಲಿ ಈ ವಿಡಿಯೋಗಳಿದ್ದಾವೆ. ಆರಾಮಾಗಿ ಪಾಠ ಕೇಳ್ತಾ ನೋಟ್ಸ್ ಮಾಡ್ಕೋಬೋದು. ಶಾರ್ಟ್ ನೋಟ್ಸ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಕ್ವಿಕ್ಕಾಗಿ ನಿಮಗೆ ಗ್ರಾಸ್ಪ್ ಆಗುವ ಹಾಗೆ ಇರಬೇಕದು. ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಯಾವತ್ತೂ ಕಮೆಂಟ್ಸ್ಗಳಿಗೆ ಸ್ವಾಗತ. ಇದುವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.